ಕೊರೋನಾ ಕಟ್ಟಿ ಹಾಕೋದಕ್ಕೆ 3 ದಿನ ಹೈ ವೋಲ್ಟೇಜ್ ಸಭೆ. ನಾಳೆ ಸಿಎಂ ನೇತೃತ್ವದಲ್ಲಿ ಕೊರೋನಾ ಕಂಟ್ರೋಲ್ ಮೀಟಿಂಗ್ ಇದೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆ ನಾಳೆ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಕೊಡುವಂತಹ ಸಲಹೆಯನ್ನ ಸಿಎಂ ಪಡೆಯಲಿದ್ದು, ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳವಾಗಿರುವ ಹಿನ್ನೆಲೆ ಕರುನಾಡಿನಲ್ಲಿ ಆತಂಕ. ಈ ಹಿನ್ನೆಲೆ ಕರ್ನಾಟಕದಲ್ಲಿ ಅಲರ್ಟ್. ಈಗಾಗಲೇ ಕೇಂದ್ರದಿಂದ ಸೂಚನೆಗಳು ಇವತ್ತು ಒಂದು ಕಡೆ ಸಿಗಲಿದೆ. ಆರೋಗ್ಯ ಸಚಿವರಿಂದ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಮತ್ತೊಂದೆಡೆ ಸಿಎಂ ನೇತೃತ್ವದಲ್ಲಿ ನಾಳೆ ಕೊರೋನಾ ಕಂಟ್ರೋಲ್ ಮೀಟಿಂಗ್ ಇದೆ. 3 ದಿನ ಹೈ ವೋಲ್ಟೇಜ್ ಸಭೆ. ನಾಳೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆ ಸಿಎಂ ಮೀಟಿಂಗ್ ನಡೆಸಲಿದ್ದು, ಅವರ ಸಲಹೆಯನ್ನ ಪಡೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. JN1 ಆತಂಕ ಏನಿದೆ, ಈ ಹಿನ್ನೆಲೆಯಲ್ಲಿ ಮತ್ತೆ ಹಳೆ ರೂಲ್ಸ್ ಜಾರಿಯಾಗುತ್ತಾ? ಈಗಾಗಲೇ ಕೆಲ ಗೈಡ್ಲೈನ್ಸ್ ಗಳನ್ನು ಕೊಡಲಾಗಿದೆ. ಅದರ ಜೊತೆಗೆ ಬರಲಿರೋದು ಹೊಸ ವರ್ಷಾಚರಣೆ. ಆ ಸಂದರ್ಭದಲ್ಲಿ ಹಾಗಿದ್ರೆ ಅದ್ಧೂರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳುತ್ತಾ? ನಾಳಿನ ಸಿಎಂ ಸಭೆಯಲ್ಲಿ ಹೊಸ ವರ್ಷದ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುತ್ತಾ? ಹೊಸ ವರ್ಷಕ್ಕೆ ಅನುಮತಿ ಕೊಟ್ರೆ, ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅನುಮತಿ ಕೊಟ್ರೆ ಸೋಂಕು ಹೆಚ್ಚಳವಾಗುವಂತಹ ಭೀತಿ ಇದೆ. ಹೊಸ ವರ್ಷಾಚರಣೆಗೆ ಹೊರದೇಶಗಳಿಂದ ವಿದೇಶಿಗರ ಆಗಮನ ಆಗುತ್ತೆ. ಹಾಗಿದ್ರೆ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಈ ಸೆಲೆಬ್ರೇಷನ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆಯಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕೊರೋನಾ ಕಟ್ಟಿ ಹಾಕೋದಕ್ಕೆ 3 ದಿನಗಳ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸದ್ಯದ ಪರಿಸ್ಥಿತಿ ಏನು? ಹೊಸ ವರ್ಷಾಚರಣೆಗೆ ಏನಾದರೂ ಬ್ರೇಕ್ ಬೀಳೋ ಚಾನ್ಸಸ್ ಇದೆಯಾ? ಯಾವ ರೀತಿಯ ನಿರ್ಧಾರಕ್ಕೆ ಸರ್ಕಾರ ಬರಬಹುದು? ಏನ್ ಸುಳಿವು ಸಿಗ್ತಾ ಇದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಇವತ್ತು ನಡೀತಿರುವಂತಹ ಹೈ ವೋಲ್ಟೇಜ್ ಸಭೆ ಏನಿದೆ, ಈ ಸಭೆಯಲ್ಲಿ ಬಿಬಿಎಂಪಿ ಹಾಗೆ ಆರೋಗ್ಯ ಇಲಾಖೆ ಹಾಗೆ ಬೆಂಗಳೂರಿನ ಎಲ್ಲ ಇಲಾಖೆಗಳ ಒಂದು ಸಹಕಾರದೊಂದಿಗೆ ನಡೆಯುತ್ತಿರುವಂತಹ ಸಭೆ ಅನ್ಬೋದು. ಅಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಸೊ ಈ ಒಂದು ಸಭೆಯ ಹೈಲೈಟ್ ಅಂತ ಅಂದ್ರೆ ಯಾವ ರೀತಿಯಾದಂತಹ ರೂಲ್ಸ್ ಗಳನ್ನ ತರಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಪಕ್ಕದ ರಾಜ್ಯ ಹಾಗೆ ದೇಶದಾದ್ಯಂತ ಕೊರೋನಾದ ಆರ್ಭಟ ಮತ್ತೆ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನಾವು ಮೊದಲನೇ ಅಲೆ ಮತ್ತು 2ನೇ ಅಲೆ ಹಾಗೆ ಒಮಿಕ್ರಾನ್ ಬಂದಾಗ 3ನೇ ಅಲೆ ಏನಿತ್ತು, ಒಮಿಕ್ರಾನ್ ವೈರಸ್ ಹೆಚ್ಚಾದಂತ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ತಪ್ಪುಗಳನ್ನ ಮಾಡಬಾರ್ದು. ಮೊದಲ ಹೆಜ್ಜೆಯಿಂದಲೂ ಕೂಡ ನಾವು ಸರಿಯಾಗಿದ್ರೆ ಮಾತ್ರ ಈ ಬಾರಿಯೂ ಕೂಡ ಕೊರೋನಾ ಅಲೆಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರ್ದನೇ ಇರೋ ರೀತಿನಲ್ಲಿ ನಾವು ತಡೆಗಟ್ಟಬಹುದು ಅಂತಕ್ಕಂಥ ಮಾನದಂಡವನ್ನ ಇಟ್ಕೊಂಡಿದೆ. ಹಾಗಾಗಿ ಎಲ್ಲಾ ಇಲಾಖೆಗಳ ಒಂದಷ್ಟು ಒಪಿನಿಯನ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಎಲ್ಲಾ ಇಲಾಖೆಗಳು ತಮ್ಮದೇ ಆದಂತಹ ಲೆವೆಲ್ ನಲ್ಲಿ ಒಂದ್ ರೌಂಡ್ ಸಭೆಗಳನ್ನ ಮಾಡಿದೆ. ಆ ಒಂದು ಸಲಹೆಗಳನ್ನ ಹಿಡಿದು ಬರ್ತಾ ಇದೆ. ಸ್ಪೆಷಲಿ ಹೇಳ್ಬೇಕಂದ್ರೆ ಇವಾಗ 25th ಕ್ರಿಸ್ಮಸ್ ಸೆಲೆಬ್ರೇಷನ್ ಇರ್ಬೋದು, ಅದಾದ ನಂತರ ಕ್ರಿಸ್ಮಸ್ ರಜೆಗಳು ಬರುತ್ತೆ. ಹೀಗಾಗಿ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗುವಂತವರ, ಪ್ರವಾಸ ಹೋಗುವಂತವರ ಸಂಖ್ಯೆ ಜಾಸ್ತಿ ಇದೆ. ಮಕ್ಕಳಿಗೆ ರಜಾ ಇದೆ ಅಂತ ಅದಾದ ತಕ್ಷಣವೇ ನಮ್ಮನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಗೆ ಎಲ್ಲರಿಗೂ ಕೂಡ ಆತಂಕ ಸೃಷ್ಟಿಸಿರ್ತಕ್ಕಂಥದ್ದು ಅಂದ್ರೆ ಇಯರ್ ಎಂಡ್ ಸೆಲೆಬ್ರೇಷನ್, ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳ್ಬೋದು. ನೈಟ್ ಇನ್ನೂ ಒಂದು 2 ದಿನ ಇದೆ ಅನ್ನೋಂಗೆ ಶುರು ಆಗುತ್ತೆ. ಶನಿವಾರ ಭಾನುವಾರ ಕೂಡ ಇದೆ. ಅದರ ಹಿಂದೆನೆ ಸೋಮವಾರ ಈ ಬಾರಿ ಜನವರಿ 1 ಬಂದಿರ್ತಕ್ಕಂಥದ್ದು. ಹಾಗಾಗಿ ಶನಿವಾರ ಭಾನುವಾರ ರಜೆ ದಿನಗಳನ್ನ ಇನ್ಕ್ಲೂಡಿಂಗ್ ಮಾಡ್ಕೊಂಡು ಜನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ರಸ್ತೆಗಳಲ್ಲೂ ಸೆಲೆಬ್ರೇಷನ್ ಇರುತ್ತೆ. ಹಾಗೆ ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಹಾಗೆ ಸೆಲೆಬ್ರೇಷನ್, ಬಾರ್ ಅಂಡ್ ಪಬ್ಗಳಲ್ಲೂ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ. ಸೊ ಜನ ತುಂಬಾನೇ ಸೇರುವಂತಹ ಸ್ಥಳಗಳಾಗಿರುತ್ತೆ, ದೊಡ್ಡ ಮಟ್ಟದ ಕ್ರೌಡ್ ಇರುತ್ತೆ. ಅಂತಹ ಸ್ಥಳಗಳಲ್ಲಿ ಕೊರೋನಾ ಹರಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬರ್ತಕ್ಕಂಥ ಜನವರಿಗೆ ಯಾವ ರೀತಿಯಾದಂತಹ ಒಂದು ಗೈಡ್ಲೈನ್ಸ್ ಅನ್ನ ಮಾಡಬೇಕು. ಜೊತೆಗೆ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಜಾಸ್ತಿ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ಕೇರಳಕ್ಕೆ ಹೋಗುವಂತವ್ರು, ಕೇರಳದಿಂದ ವಾಪಸ್ ಬರ್ತಾ ಇರ್ತಕ್ಕಂಥ ಅಯ್ಯಪ್ಪ ಮಾಲಾಧಾರಿಗಳಿಗೆ ಯಾವ ರೀತಿಯಾದಂತಹ ಗೈಡ್ಲೈನ್ಸ್ ಮಾಡ್ಬೇಕು, ಅವ್ರನ್ನ ಐಸೋಲೇಟ್ ಮಾಡ್ಬೇಕಾ, ಅವರಿಗೆ ಚೆಕಿಂಗ್ ಮಾಡ್ಬೇಕಾ ಅಂತಕ್ಕಂಥದ್ದು, ಚೆಕಪ್ ಮಾಡ್ಬೇಕಾ ಅಂತಕ್ಕಂಥದ್ದು, ಮತ್ತೆ ಕೊರೋನಾ ಟೆಸ್ಟಿಂಗ್ ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಗಳು ಕೂಡ ಇದೆ. ಪ್ರಮುಖವಾಗಿ ಈ 3 ವಿಚಾರಗಳ ಮೇಲೆ ಹೆಚ್ಚಿನ ಗಮನ ವಹಿಸುವಂತಹ ಚಾನ್ಸಸ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.